ನಾವು ಶಾಣೆನೇ ಇದ್ದೀವಲ್ರಿ, ನಾವೆಲ್ಲ ಹುಚ್ಚಿದ್ದೀವಿ ಅಂತ. ನಮ್ಮಷ್ಟು ಹುಚ್ಚರು ಯಾರೂ ಇಲ್ಲ. ಸರಿಯಾಗಿ ತಿಳ್ಕೊಟ್ರಿ ಎಲ್ಲರೂ. ಯಾರಿಗೆ ಹುಚ್ಚರು ಅನ್ಬೇಕು? ಏನು ಮಾತಾಡಬೇಕು ಅದನ್ನು ಮಾತಾಡದೆ ಏನೇನೋ ಮಾತಾಡ್ತಿದ್ರೆ ಅವರು ಹುಚ್ಚರು. ಇಷ್ಟೇ ಹೌದಲ್ಲ? ಮತ್ತೇನ್ರಿ ಅದನ್ನ ಹೆಂಗ್ ನೋಡ್ಬೇಕು ಹಂಗ್ ನೋಡದೆ ಏನೇನೋ ನೋಡ್ತಾ ಕುಳಿತರೆ, ಇಲ್ಲಿ ಎದುರಿಗೆ ಯಾರೋ ಬಂದು ಕೂತಿರ್ತಾರೆ, ಎಲ್ಲೋ ನೋಡ್ತಿರ್ತಾರೆ, ಹುಚ್ಚ ಅಂತ ಕರೀತಾರೆ. ಬಂದವರು ನೋಡೋದು ಬಿಟ್ಟು ಎಲ್ಲಿ ನೋಡ್ತಿ? ಊಟಕ್ಕೆ ಬಡಿಸ್ತಿರ್ತಾಳೆ ತಾಯಿ ಹೆಂಡತಿ ಯಾರೋ, ಅವರು ನೋಡೋದಿಲ್ಲ, ಇನ್ನೆಲ್ಲೋ ನೋಡ್ತಾನೆ, ಅವನು ಹುಚ್ಚ. ನೋಡಬೇಕಾದದ್ದನ್ನು ನೋಡದೆ, ಕೇಳಬೇಕಾದದ್ದನ್ನು ಕೇಳದೆ, ಮಾತಾಡಬೇಕಾದದ್ದನ್ನು ಮಾತಾಡದೆ, ಏನೋ ಮಾತಾಡಿ ಏನೋ ನೋಡಿ ಏನೋ ಕೇಳಿ ಏನೋ ಮಾಡೋ ಹುಚ್ಚ. ಮತ್ತು ನಾವು ನೀವು ಅದೇ ಮಾಡ್ಲಿಕ್ಕತ್ತೀವಿ. ಏನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ, ಪುಸ್ತಕ ನೋಡೋದಿಲ್ಲ, ಇನ್ನೇನೋ ನೋಡ್ತೀವಿ. ಬಡಿಸುವ ವ್ಯಕ್ತಿಯನ್ನು, ತಾಯಿಯನ್ನು, ಹೆಂಡತಿಯನ್ನು ನೋಡೋದಿಲ್ಲ, ಇನ್ನೇನೋ ನೋಡ್ತಾನೆ, ಅವನನ್ನು ಹುಚ್ಚ ಅಂತೀರಲ್ಲ. ನಿಜವಾಗಿ ನಮಗೆ ಊಟ ಬಡಿಸುವವರು ಯಾರು? ಎಲ್ಲ ಅನ್ನವನ್ನು ಆಹಾರವನ್ನು ಸೃಷ್ಟಿ ಮಾಡಿದವರು ಯಾರು? ದೇಹ ಕೊಟ್ಟವರು ಯಾರು? ಅವನನ್ನು ನೋಡೋದೇ ಇಲ್ಲ ನಾವು. ಯಾರನ್ನೋ ನೋಡ್ತೀವಿ, ಯಾರನ್ನೋ ಮಾತಾಡಿಸ್ತೀವಿ. ಯಾರು ನಿಜವಾಗಿ ನಮಗೆ ಉಪಕಾರ ಮಾಡಿದ ಆ ದೇವರ ಕಡೆಗೆ ನಮ್ಮ ಗಮನ ಇಲ್ಲ ಅಂದ್ರೆ, ಮತ್ತು ಒಂದು ದಿವಸ 2 ದಿವಸ ಊಟಕ್ಕೆ ಬಡಿಸೋ ವ್ಯಕ್ತಿಯನ್ನು ಸರಿಯಾಗಿ ನೋಡೋದಿಲ್ಲ ಅಂದ್ರೆ ಇವನನ್ನು ಹುಚ್ಚ ಅಂದ್ರೆ, ಅನಾದಿ ಕಾಲದಿಂದಲೂ ನಮಗೆ ಅನಂತ ಉಪಕಾರ ಮಾಡುವ ದೇವರ ಕಡೆಗೆ ನಮ್ಮ ದೃಷ್ಟಿ ಇಲ್ಲ ಅಂದ್ರೆ ಎರಡು ದೊಡ್ಡ ಹುಚ್ಚಾಗಿರ್ಲಿಕ್ಕಿಲ್ಲ.